ಇದೊಂದು ರಾಜ್ಯ ಮಟ್ಟದ ಅಭ್ಯಾಸ ಪರೀಕ್ಷೆ, ಯಾವೊಂದು ಮಾದರಿ ಪತ್ರಿಕೆ. ಇದು ನಾಳಿನ ಪ್ರಿಪರೇಟರಿ ಎಕ್ಸಾಮ್ ಇದೆಯೋ ಅದಕ್ಕೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ, ನಿಮ್ಮ ಪಬ್ಲಿಕ್ ಎಕ್ಸಾಮ್ಗೆ ಎರಡಕ್ಕೂ ಕೂಡ SSLCಯ ಈ ತೃತೀಯ ಭಾಷೆ ಹಿಂದಿಯ ಈ 80 ಅಂಕಗಳ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಜವಾಗ್ಲೂ ಕೂಡ ಯೂಸ್ ಆಗುತ್ತೆ. ಇಲ್ಲಿ ಅವಧಿ ತಪ್ಪು ಕೊಟ್ಟಿದ್ದಾರೆ. ಇದು 3 ಗಂಟೆ 15 ನಿಮಿಷದ ಒಂದು ಪತ್ರಿಕೆ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 विकल्प सुझाए गए हैं. सर्वाधिक उचित विकल्प चुनकर उसके क्रमांक सहित पूर्ण रूप से लिखी ಅಂತ ಕೇಳಿದರೆ 8 ಅಂಕದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ 8 ಪ್ರಶ್ನೆಗಳು ಇಲ್ಲಿರ್ತವೆ. ಮೊದಲನೇ ಪ್ರಶ್ನೆ ನೋಡೋದಾದರೆ निम्नलिखित में से प्रथम प्रेरणार्थक क्रिया रूप कौन सा है भगाना. भगाना ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗುತ್ತೆ. निम्नलिखित में से स्त्रीलिंग शब्द कौन सा है. ಈ ಶೇರು, ಬೈಲು, ಮೋರು ಅವಲ್ಲ. ಇಲ್ಲಿ ಹಾಥಿನಿ ಅಂತಕ್ಕಂಥದ್ದು ರೈಟ್ ಆನ್ಸರ್, ಸ್ತ್ರೀಲಿಂಗ ದ ಪದ. निम्नलिखित में से द्वंद्व समास के लिए उदाहरण है. द्वंद्व समाಸಕ್ಕೆ ಉದಾಹರಣೆ ಯಾವುದು ಅಂದರೆ ಇಲ್ಲಿ ಪಾಪ ಪುಣ್ಯ ಇದೆ ಅಲ್ವಾ, ಇದು ದ್ವಂದ್ವ ಸಮಾಸ, ಇದು ಅದು ಅಂತಕ್ಕಂಥದ್ದು. मुश्किल शब्द का विलोम शब्द है. मुश्किल शब्द का विलोम शब्द कौन सा है. आसान. आसान ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. निम्नलिखित में से ಬಹುವಚನ ರೂಪ है. ಇಲ್ಲಿ ಬಹುವಚನದ ಪದ ಯಾವುದು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಟೋಲಿಯಾ, ಗುಂಪುಗಳು, ತಂಡಗಳು ಅಂತ ಆಗುತ್ತದು. ನೆಕ್ಸ್ಟ್ ಕ್ವಶನ್ನು, 6ನೇ ಕ್ವಶನ್ನು, ಸ್ವಾಗತ ಶಬ್ದ ಮೇ ಸಂಧಿ ಹೇ. ಸ್ವಾಗತ ಅನ್ನೋ ಒಂದು ಪದದಲ್ಲಿ ಇರ್ತಕ್ಕಂತಹ ಸಂಧಿ ಯಾವುದು ಅಂದರೆ ಎಣ್ ಸಂಧಿ. ಎಣ್ ಸಂಧಿ ರೈಟ್ ಆನ್ಸರ್. ನೆಕ್ಸ್ಟ್ ಭೈಂಸ್ ಡ್ಯಾಶ್ ಭೈಂಸ ಮರ್ ಗಯಾ. ಭೈಂಸ ಮರ್ ಗಯಾ. ನೆಕ್ಸ್ಟ್ ಕ್ವಶನ್ನು ಯಾವುದಕ್ಕೆ ವಿರಾಮ ಚಿಹ್ನೆಗೆ ಸಂಬಂಧಪಟ್ಟಂಥದ್ದು. ವಹ್ ನೀಲಾ ಪರ್ದಾ ಹೈನಾ. ಇಲ್ಲಿ ಆಶ್ಚರ್ಯನ ಸೂಚಿಸ್ತಾ ಇರೋದ್ರಿಂದ, ಇದು ಆಶ್ಚರ್ಯಜನಕ ಚಿಹ್ನೆ ಆಗಿರೋದ್ರಿಂದ ವಿಸ್ಮಯಾದಿ ಬೋಧಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮೇನಿಗೆ ಬರೋದಾದರೆ ಅನುರೂಪತೆಯ ಅಂದರೆ ಸಂಬಂಧೀಕರಿಸಿ ಬರೆಯಿರಿ ಅಂತ ಬರುತ್ತಲ್ಲ ನಿಮಗೆ ಕನ್ನಡದಲ್ಲಿ, ಆ ಥರದ ಒಂದು ಪ್ರಶ್ನೆ. 4 ಪ್ರಶ್ನೆಗಳಿರ್ತವೆ 4 ಅಂಕಗಳಿಗೆ. ಅಬ್ದುಲ್ ಕಲಾಂ ಶಂಸುದ್ದೀನ್, ರಾಮಾನಂದ ಶಾಸ್ತ್ರಿ. ಈಗ ಅಬ್ದುಲ್ ಕಲಾಂ ಅವರ ತಂದೆಯ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ರಾಮಾನಂದ ಶಾಸ್ತ್ರಿ ಅವರ ತಂದೆಯವರು ಯಾರು? ಲಕ್ಷ್ಮಣ ಶಾಸ್ತ್ರಿ. ಬೇಕಾದ್ರೆ ನೀವು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂತ ಬೇಕಾದ್ರೆ ಬರೀಬಹುದು, ಲಕ್ಷ್ಮಣ ಶಾಸ್ತ್ರಿ. ನೆಕ್ಸ್ಟ್ ಭೋಲಾ ಭಾಲಾ ಬಾಲಕೃಷ್ಣ. ಚುಗಲ್ಖೋರ್ ಕೌನ್? ಬಲರಾಮ್ ಅಂತಕ್ಕಂಥದ್ದನ್ನು ಬರೀಬೇಕು. ಯಾರ ಪ್ರಕಾರ? ಯಶೋದೆಯ ಪ್ರಕಾರ. ಜಗನ್ಮೋಹನ್ ರಾಜ್ಮಹಲ್ सेंट फिलोमिना क्या है वो? चर्च ಅಂತಕ್ಕಂಥದ್ದು ಸರಿಯಾದ ಉತ್ತರ. ईमानदारों के सम्मेलन में व्यंग्य रचना. गिल्लू क्या है? किस प्रकार की रचना है? ರೇಖಾಚಿತ್ರ. ಈಗ ನಾವು ಯಾವ ರೀತಿಯ ಒಂದು ರಚನೆ ಅಂತಕ್ಕಂಥದ್ದನ್ನು ಕೂಡ ಕಂಪಲ್ಸರಿ ನೋಡ್ಕೋಬೇಕಾಗುತ್ತೆ. 1 ಅಂಕಕ್ಕಾದರೂ ಅದು ಪ್ರಶ್ನೆ ಇದ್ದೇ ಇರುತ್ತೆ. निम्नलिखित प्रश्नों के उत्तर एक वाक्य में लिखिए ಅಂತ ಕೇಳಿದರೆ 4 ಪ್ರಶ್ನೆಗಳು. पंडित राजकिशोर क्या काम करते थे. पंडित राजकिशोर ಇಲ್ಲಿ ಕ್ಯಾ ಅನ್ನೋ ಜಾಗದಲ್ಲಿ ನಾವೇನು ಬರೀಬೇಕು? मजदूरों के नेता थे. मजदूरों के नेता थे ಅಂತ ಬರೀಬೇಕು. ನೇತಾ ಥೇ. ಇಷ್ಟಕ್ಕೂ ಕೂಡ ಇಷ್ಟು ಇದು ಮಾಡಿ ಇದನ್ನು ಬರೆದು ಪ್ಲೀಸ್ ಸ್ಟಾಪ್ ಇಡಬೇಕು. ईमानदारों के सम्मेलन का उद्घाटन कैसे हुआ. ಇದು ಶಾನ್ದಾರ್ ಹುವಾ. ಶಾನ್ದಾರ್ ಅಂತ ಬರೀಬಹುದು. ಶಾನ್ದಾರ್ ಹುವಾ. ಚೆನ್ನಾಗಾಯಿತು ಅಂತ. ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ಧನ್ ಹೈ. ಇಲ್ಲಿ ಕಿಸ್ಕಾ ಅಂತ ಇದೆಯಲ್ಲ, ಭಗವಾನ್ ಕಾ ದಿಯಾ ಹುವಾ ಅನುಪಮ್ ಧನ್ ಹೈ. दिया हुआ अनुभव धन है. तुलसी के अनुसार विपत्ति के साथी कौन कौन है ಅಂತ ಕೇಳಿದ್ದಾರೆ. ವಿಪತ್ತಿ ಕೆ ಸಾಥಿ ಸಭಿ, ಅವು 7 ಕೂಡ ಬರೀಬೇಕು. ಇಲ್ಲಿ ವಿದ್ಯಾ ವಿನಯ್ ವಿವೇಕ್ ಅಂತ ನಾವು ಬರೆಯೋಣಂತೆ. ವಿದ್ಯಾ ವಿನಯ್ ವಿವೇಕ್. ಇಲ್ಲಿ ಸಾಹಸ ಸುಕೃತಿ ಅವೆಲ್ಲವೂ ಕೂಡ ಬರೀಬೇಕು. ಆ್ಯಕ್ಚುಲಿ ಇಷ್ಟಾದರೂ ನೀವು ಕನಿಷ್ಠ ಬರೀರಿ. ನೆಕ್ಸ್ಟ್ 4ನೇ ಒಂದು ಮೇನ್ಗೆ ಹೋಗೋದಾದರೆ 2-3 ವಾಕ್ಯದಲ್ಲಿ ನಾವು ಉತ್ತರ ಬರೀಬೇಕು. 8 ಪ್ರಶ್ನೆಗಳಿರ್ತವೆ 16 ಅಂಕಗಳಿಗೆ. ಬಸಂತ್ ಕೆ ಪೈರ್ ದೇಖ್ಕರ್ ಡಾಕ್ಟರ್ ನೆ ಕ್ಯಾ ಕಹಾ.
ಇದು ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಕೇಳಿದರೆ, ಬಸಂತನ ಕಾಲನ್ನು ನೋಡಿಬಿಟ್ಟು ಆ ಜಡ್ಜ್ ಹೋಗಿದ್ವಲ್ವ ಆಕ್ಸಿಡೆಂಟಲ್ಲಿ, ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ನಾವು ಇಲ್ಲಿ ಬರೀಬೇಕು. ನೋಡಿರಿ, ಈಗ ಬಸಂತಲ್ಲಿ ನಾವು ಬಸಂತ್ ಬಗ್ಗೆ ಮತ್ತು ರಾಜ್ಕಿಶೋರ್ ಬಗ್ಗೆ ಅಷ್ಟೇ ನಾವು ತಿಳ್ಕೊಂಡ್ರೆ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸೋದಕ್ಕಾಗಲ್ಲ. ಹಾಗಾಗಿ ಇವನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಅಬ್ದುಲ್ ಕಲಾಂ ಜಿ ಕೆ ಪರಿವಾರ ಕಾ ಪರಿಚಯ ದೀಜಿಯೇ. ಅಬ್ದುಲ್ ಕಲಾಂ ಅವರು ಅಲ್ಲಿ ಅವ್ರ ತಂದೆ ಹೆಸರನ್ನು ಬರೀತೀರಾ, ಜಲಾಲುದ್ದೀನ್ ಅಂತ, ತಾಯಿಯ ಹೆಸರು ಬರೀತೀರಾ ಆಶಿಯಮ್ಮ ಅಂತ, ಅವರು ದೊಡ್ಡ ಪರಿವಾರ ಆಗಿತ್ತು, ಅವರು ಪುಷ್ಟೇನಿ ಘರ್ ಮೇ ರಹತೆ थे ಅಂತ ಬರೀತೀರಾ. ಇವೆಲ್ಲವನ್ನೂ ಕೂಡ ನೀವು ಇಲ್ಲಿ ಬರೆದು ಅವರ ಪರಿವಾರದ ಒಂದು ಪರಿಚಯವನ್ನು ಕೊಡ್ತೀರಾ. ಪ್ರೇಮಚಂದ್ ಜಿ ಕೆ ಅನುಸಾರ ಗಾಜರ್ ಕೋ ಮೇಜೋಂ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ ಕ್ಯೂ ಅಂತಂದರೆ ಯಾಕೆ ಅಂತಕ್ಕಂಥದ್ದಕ್ಕೆ ನಾವು ಉತ್ತರ ಏನಪ್ಪ ಅಂದರೆ, ಈಗ ಅದರಲ್ಲಿ ವಿಟಮಿನ್ಗಳು ಅವೆಲ್ಲ ಇರೋದನ್ನ ಗೊತ್ತಾಗಿದೆ. ಹಾಗಾಗಿ ಅಮೀರೋಂಕೆ ಮೇಜಂಪರ್ ಖಾನೆಗೆ ಮೇಜಂಪರ್ ಗಾಜರ್ ಕೋ ಸ್ಥಾನ್ ಮಿಲಾ ಹೈ ಅಂತ ಬರೀಬೇಕು. ಸಾಂಪ್ ದೋಸ್ತೋಂಕೋ ಕ್ಯಾ ಸುझाव ದಿಯಾ. ಮನೆ ಕಟ್ಟೋದಕ್ಕೆ ಹೊರಟಿರ್ತಕ್ಕಂತಹ ದುನಿಯಾ ಮೇ ಪಹಲಾ ಮಕಾನ್ ಪಾಠದ ಅವರು ಕಿಂದ್ರುಲ್ ಆಲಿಮ್ ಕಿಂಚಲ್ ಆಲಿದಮ್ ಇವರಿಬ್ಬರಿಗೂ ಕೂಡ ಹಾವು, ಎಮ್ಮೆ, ಮೀನು, ಆನೆ ಇವೆಲ್ಲವೂ ಕೂಡ ಒಂದೊಂದು ಏನು ಉಪಾಯಗಳನ್ನ ಹೇಳ್ತಾವಲ್ಲ, ಹಾವೇನು ಮಾಡುತ್ತೆ, ನನ್ನ ದೇಹದ ಥರನೇ ತೆಳ್ಳನೆಯ ಉದ್ದವಾದ ಇವನ್ನ ತಗೊಂಡು ಅವನ್ನ ನೀವು ಇದ್ರ ಮೇಲೆ ಇಡ್ರಿ ಅಂತ ಹೇಳ್ತಲ್ವ, ಅದನ್ನು ನಾವಿಲ್ಲಿ ಬರಿಬೇಕು. ಸಮಯಕ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ. ಸಮಯಕ ಮಹತ್ವದಿಂದ ಕೇಳಿದರೆ ಸಮಯದ ಸದುಪಯೋಗ ಹೇಗೆ ಮಾಡ್ಕೋಬೇಕಂದ್ರೆ ಟೈಮ್ ಇದ್ದಾಗಲೇ ಮಾಡ್ಕೋಬೇಕು. ಯಾವುದೇ ಕೆಲಸಗಳನ್ನು ನಾವು ಮುಂದಕ್ಕೆ ಹಾಕಬಾರ್ದು ಅಂತಕ್ಕಂಥದ್ದು. ಈ ಸಮಯಕ ಸದುಪಯೋಗ ಪಾಠದಲ್ಲಿ ನಾವು ಅದರ ಸಾರಾಂಶವನ್ನು ಓದ್ಕೊಂಡು ಒಂದು 4-5 ಪಾಯಿಂಟ್ ಮಾಡ್ಕೊಂಡ್ರೆ ಅವರು ಯಾವ ಪ್ರಶ್ನೆ ಕೇಳಿದ್ರು ಕೂಡ ನಾವು ಅದಕ್ಕೆ ಅದೇ ಉತ್ತರವನ್ನು ಬರೀಬಹುದು ತುಂಬ ಈಸಿಯಾಗಿ. कृष्ण अपनी माता यशोदा के प्रति क्यों नाराज है? क्यों नाराज है? यशोदा हमेशा कृष्ण को ही मारती है, बलराम को कुछ नहीं कहती, इसलिए कृष्ण अपनी माता यशोदा से नाराज है. शनि ग्रह को एक ठंडा ग्रह कहा जाता है, क्यों लिखिए. शनि ಗ್ರಹವನ್ನು ಒಂದು ತಂಪನೆಯ ಗ್ರಹ ಅಂತ ಕರಿತೀವಿ, ಯಾಕೆ ಅಂತ. ಅದು ಸೂರ್ಯದಿಂದ ತುಂಬ ದೂರ ಇದೆ, ಹಾಗಾಗಿ ಅಂತ ಹೇಳ್ಬಿಟ್ಟು ಅದರ ಉತ್ತರವನ್ನು ನಾವು ಬರಿತೀವಿ. ಅಥವಾ ಶನಿ ಗ್ರಹ का ವಾಯುಮಂಡಲ ಕಿನ್ ಗ್ಯಾಸೋं से बना है. ಶನಿ का ನಿರ್ಮಾಣ ಅಥವಾ ಅದರ ವಾಯುಮಂಡಲ ಯಾವ ಗ್ಯಾಸ್ಗಳಿಂದ ಆಗಿದೆ ಅಂತಕ್ಕಂಥದ್ದಕ್ಕೆ ಇಲ್ಲಿ ಅವು ಎಲ್ಲವನ್ನು ಕೂಡ ಮೀಥೇನು ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಬರೀಬೇಕು. ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮಜಾಯ ಗಯಾ ಹೈ. ಶಾಸ್ತ್ರಗಳಲ್ಲಿ ಸತ್ಯವನ್ನು ಸತ್ಯಂ ಬ್ರೂಯತ್ ಪ್ರಿಯಂ ಬ್ರೂಯತ್ ನಾ ಬ್ರೂಯತ್ ಈ ಥರ ಇದೆ ಅಲ್ವಾ, ಅದನ್ನು ನಾವಿಲ್ಲಿ ಬರೆದು ಅಪ್ರಿಯ ಸತ್ಯವನ್ನು ಹೇಳಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಬರೀಬೇಕು. ಮೀನಾ ಮೇಡಮ್ನೇ ಛಾತ್ರೋं से ಪಾಠ ಕೆ ಅಂತ್ ಮೇ ಕ್ಯಾ ಕಹಾ. ಮೀನಾ ಮೇಡಮ್ ಅವರು ನಾಗರಿಕ ಕರ್ತವ್ಯ ಬಗ್ಗೆ ಏನು ಮಾತಾಡಿರ್ತಾರೋ ಅದನ್ನು ನೀವು ಇಲ್ಲಿ ಬರೀಬೇಕು. ಅವೆರಡು ಕ್ವಶನಲ್ಲಿ ಒಂದು ಬರೀಬೇಕು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿ ಅಂತ ಕೇಳಿದರೆ 9 ಪ್ರಶ್ನೆಗಳಿರ್ತವೆ. ನಾವು ಅಂಕಗಳನ್ನ ಗಳಿಸ್ತಕ್ಕಂಥದ್ದು ಇಲ್ಲಿಂದಾನೆ 27 ಅಂಕಗಳು ನಮಗೆ ಈ ಮೇನಿಂದ ಸಿಗ್ತಾ ಹೋಗ್ತವೆ. ಲೇಖಿಕಾನೆ ಗಿಲ್ಲು ಕೆ ಕಾರ್ಯಕಲಾಪ ಕಾ ವರ್ಣನ್ ಕೈಸೆ ಕಿಯಾ ಹೈ, ವರ್ಣನ್ ಕೀಜಿಯೇ. ಅಷ್ಟು ಗಿಲ್ಲು ಏನು ಮಾಡ್ತಾ ಇತ್ತು ಪರ್ದೆ ಕಿ ಚುನ್ನಟ್ ಮೇ, ಅಲ್ಲಿ ಅದನ್ನು ಅವೆಲ್ಲವೂ ಕೂಡ ಅದು ಹೇಗೆ ತಿಂತಾ ಇತ್ತು ಇವೆಲ್ಲವೂ ಕೂಡ ಇಲ್ಲಿ ನಾವು ಬರಿತಾ ಹೋಗಬೇಕು. सक्सेना परिवार के साथ हुए अनुबंध को तुरंत रद्द कर देने का दबाव क्यों डाला गया, ಸ್ಪಷ್ಟ कीजिए. ಸಾಧುರಾಮ್ನ ಕೆಲಸದಿಂದ ಬಿಡಿಸ್ತಾರೆ ಅಂತ ಹೇಳ್ಬಿಟ್ಟು ಈ ರೋಬೋನಿಲ್ ಮತ್ತು ರೋಬೋದೀಪ್ ಸಂಘಟನೆ ಒಂದು ರೋಬೋಟಿಕ್ ಸಂಘಟನೆಗೆ ಹೋಗ್ತಾರೆ. ಅಲ್ಲಿ ಹಾಗಾಗಿ ಸಕ್ಸೇನಾ ಕುಟುಂಬದ ಜೊತೆಗಾಗಿರ್ತಕ್ಕಂಥ ಒಂದು ಒಡಂಬಡಿಕೆಯನ್ನು, ಅನುಬಂಧ ಅಂದರೆ ಒಡಂಬಡಿಕೆಯನ್ನು ಆ ಕಂಪ್ನಿ ಇಮ್ಮಿಡಿಯೇಟ್ ರದ್ದುಗೊಳಿಸುತ್ತೆ. ಆ ಒಂದು ಹೇಗೆ ಆಯಿತು ಅಂತಕ್ಕಂಥದ್ದು ನಾವಿಲ್ಲಿ ಬರೀಬೇಕು. ಬಚೇಂದ್ರ ನೆ ಪಹಾಡ್ ಪರ್ ಚढ़ने की तैयारी किस प्रकार की. ಬಾಲ್ಯದಿಂದನೂ ಕೂಡ ಅದರ ಒಂದು ತಯಾರಿಯನ್ನು ಮಾಡಿದ್ರಲ್ಲ ಅವೆಲ್ಲವನ್ನು ಕೂಡ ನಾವು ಇದು ಮಹಿಳಾ ಸಾಹಸಗಾತ ಪಾಠದಿಂದ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ಕಿ ಶಿಲ್ಪಕಲಾ ಕ್ಯೋ ಅನೋಖಿ ಹೈ ಸ್ಪಷ್ಟ ಕೀಜಿಯೇ. ಇದು ಕೂಡ 3 ಅಂಕಕ್ಕೆ ಕೇಳಿದಾಗ ನೋಡ್ರಿ. ಅಂದರೆ ಬಸಂತ್ ಕಿ ಸಚ್ಚಾಯಿಂದನೂ ಕೂಡ 4 ಅಂಕಕ್ಕೆ ಬರಲ್ಲ, ಕರ್ನಾಟಕ ಶಿಲ್ಪಕಲಾದಿಂದನೂ ಕೂಡ 4 ಇದರಲ್ಲಿ ಬರಲ್ಲ. ನೋಡೋಣ 4 ಅಂಕಕ್ಕೆ ಯಾವುದು ಇಂಟರ್ನೆಟ್ಟಿಂದ ಏನೋ ಕೇಳಿರಬೇಕು. ನಾವು ಅದನ್ನು ಇನ್ನೊಂದು ಸಲ ಈಗ ಮುಂದೆ ಮಾತಾಡೋಣಂತೆ. ಮತ್ತು ಶಿಲ್ಪಕಲೆ ಬಗ್ಗೆ, ಕರ್ನಾಟಕ ಶಿಲ್ಪಕಲೆ ಬಗ್ಗೆ ನಾವು ಎಲ್ಲವೂ ಹೇಳ್ತೀವಲ್ವ, ಯಾವುವು ಬೇಲೂರು, ಹಳೇಬೀಡು ಅವೆಲ್ಲವೂ ಕೂಡ ಶ್ರಾವಣಬೆಳಗೊಳ ಇವೆಲ್ಲವೂ ಕೂಡ ನಾವಿಲ್ಲಿ ಬರಿತೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ನಿಮಗೆ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಕಲೆಕ್ಟರ್ ಸಾಹಬ್ನೇ ಬಚ್ಚೋಂ ಕಿ ಪ್ರಶಂಸಾ ಕರ್ತೆ ಹುಯೇ ಕ್ಯಾ ಕಹಾ. ಕಲೆಕ್ಟರ್ ಅವರು ಮಕ್ಕಳ ಆ ಬಾಲಶಕ್ತಿ ಆ ಒಂದು ಟೋಲಿಕ ಪ್ರಶಂಸಾ ಕರ್ತೆ ಹುಯೇ ಕ್ಯಾ ಕ್ಯಾ ಕಹಾ ಅವೆಲ್ಲವನ್ನು ಕೂಡ ನಾವಿಲ್ಲಿ ಬರೀಬೇಕು. ಮಾತೃಭೂಮಿ ಕೆ ಕವಿತಾ ಮೇ ಪ್ರಾಕೃತಿಕ ಸೌಂದರ್ಯ ಕೈಸಾ ಹೈ ವರ್ಣನ್ ಕೀಜಿ ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಮೊದಲ ಪಾಠದ ಮೊದಲ ಪ್ರಶ್ನೆ ತುಂಬ ಈಸಿಯಾಗಿ ನಾವು ಬರೀಬಹುದು.
अभिनव मनुष्य पद्य में आधुनिक मानव के महान कार्यों का परिचय दीजिए. ಅವರು ಈಗ ಭೌತಿಕ ಸಾಧನೆಗಳನ್ನೆಲ್ಲ ಮಾಡಿದಾರಲ್ಲ, ಅಂದರೆ इसका यान अभिनव मनुष्य का यानी आधुनिक मनुष्य का यान कहाँ आसमान में जा रहा है, वो ಹವಾ ಇವೆಲ್ಲವನ್ನು ಕೂಡ ಹಿಡಿದಿಟ್ಕೊಂಡಿದ್ದಾನೆ. ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಬರಿತಾ ಹೋಗಬೇಕು. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಬಂದರೆ, ಇಲ್ಲಿ ತುಳಸಿದಾಸರವರ ತುಳಸಿ ಕೆ ದೋಹೆಯಿಂದ ಮುಖ್ಯ ಮುಖ್ಸು ಚಾಹಿಯೇ ಖಾನ್ ಪಾನ್ ಕೋ ಏಕ್ ಪಾಲೆ ಪೋಸಿ ಸಕಲ ತುಳಸಿ ಸಹಿತ ವಿವೇಕ್. ಇದನ್ನು ಮೊದಲ ಮತ್ತು 3ನೆಯ ಮತ್ತು 5ನೆಯ ದೋಹೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಎಲ್ಲದಕ್ಕೂ ಸ್ಟಾರ್ಟಿಂಗ್ ನಾವೇನು ಮಾಡ್ತೀವಿ, ಪ್ರಸ್ತುತ ದೋಹೆ ಕೋ ತುಳಸಿದಾಸ್ ಜಿ ಸೆ ಕೃತ್ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ, ಯಹಾ ಕವಿ ಕಹ ರಹೆ ಹೈ ಕಿ ಅಂತ ಯಾವುದೇ ದೋಹ ಕೇಳಿದ್ರು ಕೂಡ ಹೇಳ್ತೀರಾ. ಆಮೇಲೆ ಇದು ಮುಖ್ಯ ಆಗೈತೆ. ಈ मुख्य समान होना चाहिए, क्योंकि मुख सिर्फ काम करके वो पूरे सकल अंगों को, शरीर के सकल अंगों को पालन पोषण करता है. इसी तरह तुलसी कहते हैं कि मुखिया को भी खुद काम करके पूरे समाज में उसके लाभ को बांटना चाहिए. इस तरह ಭಾವಾರ್ಥ ಇದೆಯಲ್ವಾ, ಮೊದಲನೇ ಪದ್ಯದ ಮೊದಲನೇ ದೋಹೆ ಭಾವಾರ್ಥ, ಅದನ್ನು ನಾವಿಲ್ಲಿ ಬರಿಬೋದು. गद्यांश का अनुवाद कन्नड़ा या अंग्रेजी में कीजिए ಅಂತ ಕೇಳಿದರೆ, पिताजी की दिनचर्या पाँव फटने के पहले ही सुबह 4 बजे नमाज पढ़ने के साथ शुरू हो जाती थी. ತಂದೆಯವರ ದಿನಚರಿ ಬೆಳಕರಿಯೋದಕ್ಕಿಂತ ಮುಂಚೆನೇ ಬೆಳಗ್ಗೆ 4 ಗಂಟೆಗೆ ನಮಾಜ್ ಮಾಡೋದ್ರಿಂದ, ಪ್ರಾರ್ಥನೆ ಸಲ್ಲಿಸೋದ್ರಿಂದ ಶುರುವಾಗ್ತಾ ಇತ್ತು. ನಮಾಜ್ ಕೆ ಬಾದ್ ಅಪ್ನೆ ನಾರಿಯಲ್ ಕೆ ಬಾಗ್ ಜಾಯ ಕರ್ತೆ ಥೆ. ನಮಾಜಿನ ನಂತರ ಅವರು ತೆಂಗಿನ ತೋಟಕ್ಕೆ ಅವರು ಹೋಗ್ತಾ ಇದ್ದರು. ಬಾಗ್ ಘರಸೆ ಕರೀಬ್ 4 ಮೀಲ್ ದೂರ ಥಾ, ಅಂದರೆ ಆ ತೋಟ ಮನೆಯಿಂದ ಸುಮಾರು 4 ಮೈಲಿ ದೂರ ಇತ್ತು ಅಂತ ನಾವು ಬರಿತೀವಿ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಒಂದು ಪದ್ಯ, ಇನ್ನೊಂದು 4 ಅಂಕದ ಒಂದು ಪ್ರಶ್ನೆ. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बन गया है, कैसे स्पष्ट कीजिए. ಅದರ ಲಾಭಗಳನ್ನ ನಾವು ಇಲ್ಲಿ ಬರಿತಾ ಹೋಗಬೇಕು. ಅಥವಾ ಇಂಟರ್ನೆಟ್ ಏಕ और वरदान है तो दूसरी ओर अभिशाप है, कैसे समझाइए. ಇಲ್ಲಿ ನಾವು ಇದನ್ನು ಮೊದಲನೇದಕ್ಕೆ ನಾವು ಪ್ರಾಶಸ್ತ್ಯ ಕೊಟ್ಟರೆ ಚೆನ್ನಾಗಿ, ಇಲ್ಲಾದರೆ ಇಲ್ಲಿ ಅದು ವರ ಕೂಡ ಹೌದು, ಅಭಿಶಾಪ ಕೂಡ ಹೌದು. ಅಲ್ಲಿ ಅಭಿಶಾಪ ಅಂದರೆ ನಾವು ಹ್ಯಾಕಿಂಗು ಅವೆಲ್ಲದ್ರ ಬಗ್ಗೆನೂ ಕೂಡ ಬರಿಬೇಕಾಗುತ್ತೆ. ಬರೆದ್ರಾಯಿತು. ನಿಮ್ನಲಿಖಿತ ಕವಿತಾಂಶಕ್ಕೂ ಪೂರ್ಣ ಕೀಜಿ ಅಸ್ಪಷ್ಟತಾ ಏಕ್ ಚುನೌತಿ ಹೇ, ಈ ಒಂದು ಪದ್ಯ ಇದೆ ಅಲ್ವಾ, ನೀವು ಬರಿತೀರಾ. ಸಾಧ್ಯ ಆದರೆ ಇಲ್ಲಿ ಕವಿಯ ಹೆಸರನ್ನು ಕೂಡ ಸೋಹನ್ ಲಾಲ್ ದ್ವಿವೇದಿ ಅಂತಕ್ಕಂಥದ್ದನ್ನು ನೀವು ಬರೀರಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಗದ್ಯಾಂಶವನ್ನು ನೀವು ಓದ್ತೀರಾ, ಓದ್ಬಿಟ್ಟು ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ. ನಾಳೆ ಯಾವುದೋ ಇನ್ನೊಂದು ಬಂದಿರುತ್ತೆ, ಅದಕ್ಕೆ ನೀವು ಈ ಥರದ ಉತ್ತರಗಳನ್ನು ಬರೀತೀರಾ. दिए गए संकेतों के अनुसार 15-20 वाक्यों में एक विषय पर निबंध लिखिए ಅಂತ ಕೇಳಿದರೆ, ಇದು वन महोत्सव, जनसंख्या की समस्या, मेरा प्रिय ಕರ್ನಾಟಕ, ಅಂದರೆ ಇದು ಕರ್ನಾಟಕ ಸಂಪ್ರದಾಯದ ಪ್ರಶ್ನೆಗೆ ಉತ್ತರಗಳನ್ನು ನೀವಿಲ್ಲಿ ಬಳಸ್ಕೊಂಡು ಇವಕ್ಕೆ ನಾವೇನು ಮಾಡ್ಬೋದು, ಉತ್ತರವನ್ನು ಬರಿಬೋದು ತುಂಬ ಈಸಿಯಾಗಿ. ನೆಕ್ಸ್ಟ್ ಕ್ವಶನ್ ಬಂದು ಪತ್ರ, ಕೊನೆಯ ಒಂದು ಪ್ರಶ್ನೆ, 38ನೇ ಪ್ರಶ್ನೆ. बहन की शादी के कारण बताते हुए 3 दिन की छुट्टी के लिए अपने प्रधानाध्यापक के नाम एक पत्र लिखी ಅಂತ ಕೇಳಿದರೆ, ಇಲ್ಲಿರ್ತಕ್ಕಂತಹ ಈ ವಿಡಿಯೋದಲ್ಲಿ ಪತ್ರವನ್ನು ಬರೀತಕ್ಕಂಥ ರೀತಿಯ ಬಗ್ಗೆ ನಾವು ವಿವರಿಸಿದ್ದೀವಿ. ಅದನ್ನು ನೀವು ನೋಡ್ಬೋದು. ಅಥವಾ 100ಕ್ಕೆ 100 ಅಂಕ ಪಡೆದಂತಹ ಈ ವಿಡಿಯೋದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಈ ವಿಡಿಯೋವನ್ನು ಕೂಡ ನೀವು ನೋಡಿ ಉತ್ತರಗಳನ್ನ ಬರೆಯುವ ಒಂದು ಪ್ರಯತ್ನವನ್ನು ಮಾಡ್ಬೋದು. ಇನ್ನೊಂದು, ಇದು ಒಂದನೇ ಕ್ವಶನ್ನು, ಇದರ PDF ಗಳು ನಿಮಗೆ ಎಜುಕೇಷನ್ ಮುನ್ನಡೆ ಒಂದು ವೆಬ್ಸೈಟಲ್ಲಿ .in ಅಂತಕ್ಕಂಥ ಎಜುಕೇಷನ್ ಮುನ್ನಡೆ .inನಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತೀವಿ. ನೀವಲ್ಲಿ ಇವನ್ನು ಸಂಗ್ರಹಿಸಿಬಿಟ್ಟು PDF ಗಳನ್ನ ತಕ್ಕೋಬಹುದು. ಈಗ 2ನೇ ಒಂದು ಕ್ವಶನ್ ಪೇಪರಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು.